ನೋಡಿ ಇದು ಯಾಕೆ ಈಗ ನೋಡಿ ಎರೆಹುಳದ ಮರಿ ಬಂದದ್ದು ನೋಡಿ ಇಲ್ಲಿ ಕಾಣಬಹುದು ನೋಡಿ. ಇದೊಂದು ಗಿಡ ಇದೆ, ಇದು 8 ನೋಡಿ. ಮಾಡಿದ್ದನ್ನು ಸುಲಭವಾಗಿ ಯಾಕೆ ಕಳ್ಕೊಳ್ಳೋದು? ಹೌದು ಹೌದು. ಮಳೆ ಬಂದಾಗ ಚಾವಣಿಯ ನೀರು ವ್ಯರ್ಥವಾಗಿ ಹೋಗುವುದಿಲ್ಲ, ಎಲ್ಲ ಕಡಿಮೆ ಖರ್ಚಲ್ಲಿ. ನನಗೆ ಆದದ್ದು ಕೇವಲ 2,500 ರೂಪಾಯಿ ಅಷ್ಟೇ. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ ದಿನೇಶ್ ರವರು ಮಾಡಿರುವ ಸಹಜ ಸರಳ ವಿಭಿನ್ನವಾದ ಕೃಷಿ ವಿಚಾರಗಳು, ಅತಿ ಕಡಿಮೆ ಖರ್ಚಿನ ಬೋರ್ವೆಲ್ ರೀಚಾರ್ಜ್ ಮುಂತಾದ ವಿಷಯಗಳು ನಿಮಗಾಗಿ ಪ್ರಿಯ ವೀಕ್ಷಕರೇ. ಒಂದೊಂದು ಮನೆಯ ಚಾವಣಿ ರಚನೆ ವಿಭಿನ್ನವಾಗಿರುತ್ತದೆ. ಹಂಚಿನ ಮನೆಗಳಿರಬಹುದು, RCC ಮನೆಗಳಿರಬಹುದು, ಅಥವಾ ಶೀಟಿನ ಮನೆಗಳಿರಬಹುದು. ಎಲ್ಲ ಮನೆಗಳಿಗೂ ನಾವು ಮಳೆ ನೀರು ಕೊಯ್ಲು ವ್ಯವಸ್ಥೆಯನ್ನು ಅಳವಡಿಸಿ ಜಲ ಸಂರಕ್ಷಣೆಯನ್ನು ಮಾಡಬಹುದು. ಅದು ಪ್ರತಿಯೊಬ್ಬರೂ ಕೂಡ ಮಾಡುವುದು ಅಗತ್ಯ ಮತ್ತು ಅನಿವಾರ್ಯವೂ ಹೌದು. ಒಂದೊಂದು ತಾಲೂಕಿನಲ್ಲಿಯೂ ಒಂದು ಅಂದಾಜಿನ ಪ್ರಕಾರ 15,000ಕ್ಕಿಂತಲೂ ಹೆಚ್ಚು ಬೋರ್ವೆಲ್ಗಳು ಇರಬಹುದು. ಎಲ್ಲ ತಾಲೂಕುಗಳಲ್ಲಿರುವ ಒಂದೊಂದು ಮನೆಗಳ ಮೇಲೆಯೂ ಬೀಳುವ ಮಳೆ ನೀರಿನ ಪ್ರಮಾಣವು 4ರಿಂದ 5 ಲಕ್ಷಕ್ಕಿಂತಲೂ ಹೆಚ್ಚಿಗೆ ಬರಬಹುದು. ಅದೇ ರೀತಿ ಎಲ್ಲ ಬೋರ್ವೆಲ್ಗಳಿಗೂ ಮರುಪೂರಣ ಮಾಡಿದರೆ ಅದೆಷ್ಟು ದೊಡ್ಡ ಪ್ರಮಾಣದಲ್ಲಿ ಭೂಮಿಗೆ ನೀರು ಇಂಗುತ್ತದೆ. ಅದು ಬಾವಿ ಇರಬಹುದು, ಬೋರ್ವೆಲ್ಗಳಿರಬಹುದು, ಮತ್ತು ಇಂಗುಗುಂಡಿಗಳ ಇರಬಹುದು. ಯಾವುದೇ ರೀತಿಯಲ್ಲಿಯಾದರೂ ಕೂಡ ಭೂಮಿ ತಾಯಿಗೆ ನೀರನ್ನು ಇಂಗಿಸುವ ಕಾಯಕವನ್ನು ನಾವೆಲ್ಲರೂ ಬಹಳ ಮುಖ್ಯವಾಗಿ ಮಾಡುವುದು ಅಗತ್ಯವಾಗಿರುತ್ತದೆ. ತಮ್ಮ ಮನೆಗೆ ಅಳವಡಿಸಿರುವ ಅತಿ ಸರಳ ಕಡಿಮೆ ಖರ್ಚಿನ ಮಳೆ ಕೊಯ್ಲು ಬೋರ್ವೆಲ್ ರೀಚಾರ್ಜ್ ವ್ಯವಸ್ಥೆಯ ಬಗ್ಗೆ ನೋಡೋಣ, ಹಾಗೂ ಅದಕ್ಕೆ ತಗುಲಿದ ಖರ್ಚು ವೆಚ್ಚಗಳ ಬಗ್ಗೆ ಅವರಿಂದಲೇ ತಿಳಿಯೋಣ. ಬನ್ನಿ ಪ್ರಿಯ ವೀಕ್ಷಕರೇ. ಇದು ನೋಡಲಿಕ್ಕೆ ಬಹಳ ಕಷ್ಟಕರವಾಗಿ ವಿಭಿನ್ನವಾಗಿ ಕಂಡರೂ ತುಂಬ ಸರಳವಾಗಿದೆ, ಸುಲಭವಾಗಿದೆ. ಇದನ್ನು ಯಾರು ಬೇಕಾದರೂ ಮಾಡಬಹುದು, ನೋಡಿರಿ. ಹಾಗೆಯೇ ನಮ್ಮ ಈ ಚಾನಲನ್ನು ಮೊದಲ ಬಾರಿಗೆ ನೋಡುತ್ತಿದ್ದರೆ ಲೈಕ್ ಮಾಡಲು, ಸಬ್ಸ್ಕ್ರೈಬ್ ಮಾಡಲು, ಶೇರ್ ಮಾಡಲು ಮರೆಯದಿರಿ. ವಿಡಿಯೋವನ್ನು ಕೊನೆಯವರೆಗೆ ನೋಡಿರಿ. ನಮಸ್ಕಾರ ಎಲ್ರಿಗೂ. ನೋಡಿ, ಇದೊಂದು ನಾನು ನೀರಿಂಗಿಸುವಂತಹ ಒಂದು ಸರಳ ವಿಧಾನವನ್ನು ಮಾಡಿದ್ದೇನೆ. ನನ್ನ ಬೋರ್ವೆಲ್ಗೆ ನೇರವಾಗಿ ಈ ಮಾಡಿನಿಂದ ಬರುವಂತಹ ನೀರನ್ನು ನಾನು ನನ್ನ ಬೋರ್ವೆಲ್ಗೆ ಹಾಕುವಂಥ ಒಂದು ನೀರಿಂಗಿಸುವಂಥ ವಿಧಾನ. ಇದರಲ್ಲಿ ಹೇಗಿದೆ ಅಂತ ಹೇಳಿದರೆ, ಹೆಚ್ಚು ಕಡಿಮೆ 1,000 ಸ್ಕ್ವೇರ್ ಫೀಟ್ನಷ್ಟು ದೊಡ್ಡ ಮಾಡಿದೆ. 2 ಅಂತರದಲ್ಲಿ ನೀರು ಬರ್ತಾ ಉಂಟು. ಅದು ಮೇಲಿನ ಮಾಡಿ ಒಂದು ಅದಕ್ಕೆ ಬಿದ್ದು ಇದಕ್ಕೆ ಬೀಳ್ತದೆ. ನಂತರ ಆ ನೀರು ಈ ದಂಬೆ ಪೈಪಿಗೆ ಬಿದ್ದು ನೇರವಾಗಿ ಈ ಫಿಲ್ಟರ್ಗೆ ಬಂದು ಬೀಳ್ತದೆ. ಇದರಲ್ಲಿ ಬಿದ್ದಂಥ ನೀರು ಇದರಲ್ಲಿ ಕಸ ಕಡ್ಡಿಯಲ್ಲ, ಇದರಲ್ಲಿ ನಿಲ್ತದೆ ನೋಡಿ, ಇದರಲ್ಲಿ ನಿಲ್ತದೆ. ಹೀಗೆ ಇದು ಸೋಸಿಕೊಂಡು ಆಮೇಲೆ ಈ ಪೈಪಿನ ಮುಖಾಂತರ ನೇರವಾಗಿ ಬೋರ್ವೆಲ್ಗೆ ಹೋಗ್ತದೆ. ಅದು ಹೇಗೆ ಹೋಗ್ತದೆ ಅಂತ ಹೇಳಿದರೆ ನೋಡಿ, ಇಲ್ಲಿ ಬಿದ್ದಂತಹ ನೀರು ಇದು 2 ಇಂಚಿನ ಪೈಪು ನಾನು ಹಾಕಿದ್ದು. ಇಲ್ಲಿಂದ ಬಂದು ನನ್ನ ಬೋರ್ವೆಲ್ ಕೂಡ ಹತ್ತಿರದಲ್ಲಿ ಇರುವ ಕಾರಣ ನನಗೆ ಪೈಪಿನ ಖರ್ಚು ಅಷ್ಟೊಂದು ಬಂದಿಲ್ಲ. ಯಾಕಂತ ಹೇಳಿದರೆ ನನ್ನ ಮಾಡಿಗೆ ಮತ್ತು ಈ ಬೋರ್ವೆಲ್ಗೆ ಹತ್ತಿರ ಇರುವುದರಿಂದ. ಹಾಗಾಗಿ ಈ 2 ಇಂಚಿನ ಪೈಪಿನ ಅಗತ್ಯತೆ ನನಗೆ ಕಮ್ಮಿ ಬಂತು. 1.5 ಲೆಂತ್ ಪೈಪ್ ಇದೆ ಅಷ್ಟೇ. ಅಲ್ಲಿಂದ ಬಿದ್ದಂಥ ನೀರು ನೋಡಿ, ಇಲ್ಲಿ ಬೋರ್ವೆಲ್ಗೆ ಈಗೊಂದು ಪ್ಲೇಟ್ ಅಳವಡಿಸಿ ಇರ್ತಾರೆ ಹೀಗೆದ್ದು. ಇದನ್ನು ನಾವು ಸ್ವಲ್ಪ ಸರಿಸಬೇಕು, ಇಲ್ಲದ್ರೆ ನಮಗೆ ಈ ನೀರನ್ನು ಪೈಪನ್ನು 2 ಇಂಚಿನ ಪೈಪನ್ನು ನೇರವಾಗಿ ಬಿಡಲಿಕ್ಕೆ ಆಗೋದಿಲ್ಲ, ಅಷ್ಟು ಅಗಲ ಆಗೋದಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಇಲ್ಲಿ 2 ಇಂಚಿನ ಪೈಪಿಗೆ ಒಂದು ಟೀ ಕೊಟ್ಟು 1 ಇಂಚಿನ ಪೈಪನ್ನು ಈಚೆ ಬದಿಗೆ 2,500 ರೂಪಾಯಿ ಖರ್ಚಾಗಿದೆ. ಇದಕ್ಕೆ 2,500 ಎಂತದಕ್ಕಂತ ಹೇಳಿದರೆ 1,000 ರೂಪಾಯಿ ಫಿಲ್ಟರ್ಗೆ, ಆ ಫಿಲ್ಟರಿಗೆ 1,500 ರೂಪಾಯಿ. ಆ ನಂತರ 1,500 ರೂಪಾಯಿದು ಈ ಪೈಪು ಮತ್ತು ಆ ದಂಬೆ ಪೈಪು, ಮಾಡಿಗೆ ಹಾಕಿದ ದಂಬೆ ಪೈಪು ಸೇರಿ 1,500. ಮತ್ತು ಫಿಟ್ಟಿಂಗ್ಸ್ ಅದಕ್ಕೆ ಏನಿಲ್ಲ, ಅದು ಅತಿ ಸರಳವಾಗಿ ನಮಗೆ ಕೃಷಿಕರಿಗೆ ಪೈಪು ಫಿಟ್ಟಿಂಗ್ ಹೇಳಿಕೊಡ್ಲಿಕ್ಕಿಲ್ಲ, ಅದು ಏನು ಸುಲಭದ ವಿಷಯ. ಹಾಗಂತ ಇದಕ್ಕೆ ಬೇರೆ ಏನು ಹೆಚ್ಚುವರಿ ಜನ ಬೇಕಾಗಿಲ್ಲ, ನಾನೇ ಮಾಡಿಕೊಂಡದ್ದು. ಹಾಗಾಗಿ ಕಡಿಮೆ ಖರ್ಚಿನಲ್ಲಿ ಒಂದು ಬೋರ್ವೆಲ್ಗೆ ಯಶಸ್ವಿಯಾಗಿ ನೀರಿಂಗಿಸುವಂಥ ವಿಧಾನ ಇದು ಮಾಡಬೇಕು. ಯಾಕಂತ ಹೇಳಿದರೆ ಈಗ ನಾವು ಬೋರ್ವೆಲ್ ನೀರನ್ನು ವಿಪರೀತವಾಗಿ ನಾವು ಅಡಿಕೆ ತೋಟಕ್ಕೆ ತೆಗಿತಾ ಇರ್ತೇವೆ. ನಾವು ಆ ತೆಗೆದ ನೀರಷ್ಟು ಮಳೆ ನೀರು ಇಂಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ವರ್ಷಂಪ್ರತಿ ಬೋರ್ವೆಲ್ಗಳೆಲ್ಲ ಬರಡಾಗ್ತಾ ಉಂಟು, ಪೊಟ್ಟು ಕಟ್ತಾ ಉಂಟು. ಅದಕ್ಕಾಗಿ ನಮ್ಮಿಂದ ಇದು ಕಡಿಮೆ ಖರ್ಚಿನಲ್ಲಿ ಆಗುವಂಥ ಒಂದು ವಿಧಾನ. ಇಲ್ಲದಿದ್ದರೆ ಬೇರೆ ರೀತಿಯ ವಿಧಾನದಲ್ಲಿ ತುಂಬ ಖರ್ಚು ವೆಚ್ಚ ಬರ್ತದೆ. ಅಡಿಕೆ ಬೋರ್ವೆಲ್ಗೆ ನೀರಿಂಗಿಸೋದ್ರಲ್ಲಿ ತುಂಬ ಖರ್ಚು ವೆಚ್ಚ ಬರ್ತದೆ. ಆದರೆ ಇದು ನಾನು ನೋಡಿದ್ದರ ಮಟ್ಟಿಗೆ ಅತ್ಯಂತ ಕಡಿಮೆ ಖರ್ಚಲ್ಲಿ ನನಗೆ ಆದದ್ದು ಕೇವಲ 2,500 ರೂಪಾಯಿ ಅಷ್ಟೇ. ವಿಭಿನ್ನವಾಗಿ ಮಾಡಿರುವ ಅಡಿಕೆ ಕೃಷಿಯ ಬಗ್ಗೆ ನೋಡೋಣ ಪ್ರಿಯ ವೀಕ್ಷಕರೇ.
ನಾನಾ ಕಳೆ ಬೆಳೆಗಳು, ಗಾಳಿಗೂ ಬೀಳದ ಬಾಳೆ ಗಿಡಗಳು, ಸಹಜ ಸರಳ ಕೃಷಿ ಮಾದರಿ ಚಿಂತನೆ ವಿಚಾರಗಳು, ಮಣ್ಣಿನಲ್ಲಿ ಧಾರಾಳ ಎರೆ ಹುಳಗಳು, ಗೊಬ್ಬರವೂ ಬೇಡ ನೀವು ನೋಡಿರಿ. ಅಡಿಕೆಯೊಂದಿಗೆ ನಾನಾ ಹಣ್ಣಿನ ಬೆಳೆಗಳು, ಕಳೆ ತೆಗೆಯುವುದಿಲ್ಲ, ಗೊಬ್ಬರ ಹಾಕುವುದಿಲ್ಲ, ಕಡಿಮೆ ಖರ್ಚು, ಕಡಿಮೆ ಕೆಲಸ, ಒಳ್ಳೆಯ ಆದಾಯವನ್ನು ಪಡೆಯುತ್ತಿದ್ದಾರೆ. ಇದು ನನ್ನ ಒಂದು ಸಣ್ಣ ಅಡಿಕೆ ತೋಟ. ಇದರಲ್ಲಿ 200 ಗಿಡ ಇದೆ. ಈ ತುಂಡಿನಲ್ಲಿ ನನ್ನಲ್ಲಿ ಒಟ್ಟಿಗೆ 1000 ಅಡಿಕೆ ಗಿಡ ಇರುವುದರಲ್ಲಿ ಇದೊಂದು ತುಂಡು 200 ಗಿಡದ ಒಂದು ಅಡಿಕೆ ತೋಟ. ಇದನ್ನು ನಾನು ಒಂದು ವಿಶೇಷ ರೀತಿಯಲ್ಲಿ ಅಡಿಕೆ ಕೃಷಿ ಮಾಡಿದ್ದೆ. ಯಾಕಂತ ಹೇಳಿದರೆ ಈಗ ಹೆಚ್ಚಿನವರು ಅಡಿಕೆ ಕೃಷಿ ಮಾಡುವಾಗ ವಿಪರೀತ ಹಣ ಬೇಕಾಗ್ತದೆ, JCB ಬೇಕು, ಅದು ಬೇಕು, ಗೊಬ್ಬರ ಹಾಕಬೇಕೆಲ್ಲ. ಇದಕ್ಕೆ ನಾನು ಯಾವುದೇ ಖರ್ಚು ವೆಚ್ಚ ಮಾಡೋದಿಲ್ಲ, ಎಲ್ಲವನ್ನು ಸಹಜವಾಗಿ ಕೃಷಿ ಮಾಡೋದು ಅಂತ ಹೇಳಿದರೆ ಇದಕ್ಕೆ ಸಹಜ ಕೃಷಿ ಪದ್ಧತಿ ಅಂತ ಹೆಸರು. ಇದಕ್ಕೆ ನಾನು ಆಡಿನ ಹಿಕ್ಕೆ ಆಗಲಿ, ಕೋಳಿ ಗೊಬ್ಬರ ಆಗಲಿ, ಮತ್ತು ನಮ್ಮ ರಾಸಾಯನಿಕ ಗೊಬ್ಬರವಾಗಲಿ ಯಾವುದು ಗೊಬ್ಬರವನ್ನು ಹಾಕ್ತಾಯಿಲ್ಲ. ಆದರೆ ಅತ್ಯಂತ ಒಳ್ಳೆಯ ಇಳುವರಿ ಬರ್ತಾ ಉಂಟು ನನಗೆ. ಇದರಲ್ಲಿ ನೀವು ನೋಡಬಹುದು, ಬೇಕಾದರೆ ಒಳ್ಳೆಯ ಫಸಲನ್ನು ಹೊಂದಿದೆ ಈ ಅಡಿಕೆ ತೋಟ. ಹೀಗೆ ಸಹಜ ಕೃಷಿ ಪದ್ಧತಿ ಏನು ಅಂತ ಹೇಳಿದರೆ ನಿಮಗೆ ಇಲ್ಲಿ ಕಳೆ ಕಾಣ್ಬೋದು ನೋಡಿ, ಎಲ್ಲ ಕಡೆಯೂ ಬಲ್ಲೆ ಕಾಣ್ತದೆ. ಬಲ್ಲೆ, ಈ ಬಲ್ಲೆಯನ್ನು ನಾವು ಯಾವುದೇ ಕಾರಣಕ್ಕೂ ತೆಗೆಯುವುದಿಲ್ಲ. ಅದನ್ನೇ ಅಡಿಕೆ ಆಗುವ ಹಂತದಲ್ಲಿ ನಾವು ಬ್ರಷ್ ಕಟ್ಟರ್ನಿಂದ ಕಟ್ಟಿಂಗ್ ಮಾಡಿ ಅಲ್ಲಿಯೇ ಬಿಡುವುದು. ನೋಡಿ ಇಲ್ಲಿ ಕಟ್ಟಿಂಗ್ ಮಾಡಿ ನೋಡಿ, ಇಲ್ಲಿ ಬಿಟ್ಟಿದ್ದೇನೆ ನೋಡಿ, ಹೀಗೆ ಹಾಕಿ ಬಿಡೋದು. ಮತ್ತು ಯಾವುದೇ ಕಾರಣಕ್ಕೂ ಇಲ್ಲಿ ಹೀಗೆ ಹಾಕಿದರೆ ನಮ್ಮ ಎರೆಹುಳುಗಳು ಇದರಲ್ಲಿ ವಿಪರೀತ ಇದೆ. ಎರೆಹುಳುಗಳಿಂದಲೇ ಈ ತೋಟ ಇರುವುದು ಮುಖ್ಯವಾಗಿ. ಈ ಎರೆಹುಳುಗಳು ಹೀಗೆ ಬಲ್ಲೆ ಇರ್ತದಲ್ಲ, ಈ ಬಲ್ಲೆ ಅಡಿಯಲ್ಲಿ ಅದು ಯಥೇಚ್ಛವಾಗಿರ್ತದೆ. ಅದಕ್ಕೆ ಬಿಸಿಲು ಬೀಳಬಾರ್ದು, ಯಾವುದೇ ಕಾರಣಕ್ಕೂ ಸೂರ್ಯನ ಬಿಸಿಲು ಈ ಭೂಮಿಗೆ ನೇರವಾಗಿ ಬೀಳಬಾರ್ದು. ಇದ್ದರೆ ಎರೆಹುಳದ ಮರಿಗಳೆಲ್ಲ ಸತ್ತು ಹೋಗ್ತದೆ. ಹಾಗಾಗಿ ಇದನ್ನು ನಾವು ಕಳೆಯನ್ನು ಹೀಗೆ ಒಂದು ಮಟ್ಟಕ್ಕೆ ಬೆಳೆಸ್ತಾ ಇರ್ತೇವೆ. ವಿಪರೀತ ಹೆಚ್ಚಾದರೆ ನಾವು ಬ್ರಷ್ ಕಟ್ಟರಿಂದ ತೆಗೆಯುವುದು. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನೀವು ಇಲ್ಲಿ ನೋಡಿ, ಒಂದು ನಿಮಿಷ ಇಲ್ಲಿ ಬನ್ನಿ, ಈ ಮಣ್ಣನ್ನೊಮ್ಮೆ ನೋಡಿ. ಇಲ್ಲಿ ನಾನು ಗೊಬ್ಬರ ಯಾವುದೇ ಹಾಕದಿದ್ದರೂ ಕೂಡ ಇಲ್ಲಿ ನೋಡಿ, ನಿಮಗೊಂದು ತೋರಿಸ್ತೇನೆ. ಇಲ್ಲಿ ನೋಡಿ, ಗೊಬ್ಬರದ ರೀತಿಯೇ ಇದೆ ನೋಡಿ. ಇದು ಯಾಕೆ ಈಗ ನೋಡಿ ಎರೆಹುಳದ ಮರಿ ಬಂದದ್ದು ನೋಡಿ, ಇಲ್ಲಿ ಕಾಣ್ಬೋದು ನಿಮಗೆ ಎರೆಹುಳದ ಮರಿ. ಇಲ್ಲಿ ಎಷ್ಟು ಎರೆಹುಳ ಮತ್ತು ಇನ್ನಿತರ ಜೀವಿಗಳಿರ್ತದೆ ಅಂತ ಹೇಳಿದರೆ ಎರೆಹುಳದ ಮರಿ ನೋಡಿ, ಈ ಗೊಬ್ಬರದ ಹಾಗೇನೆ ಇದೆ ನೋಡಿ. ಇದು ಸಹಜ ಕೃಷಿ ಪದ್ಧತಿಯ ಒಂದು ಪವರ್ ಅಂತ ಹೇಳ್ಬೋದು. ಇದಕ್ಕೆ ಯಾವುದೇ ರಾಸಾಯನಿಕ ಗೊಬ್ಬರ ಹಾಕಿದರೆ, ಎಲ್ಲಿಯಾದರೂ ನಾನು ರಾಸಾಯನಿಕ ಗೊಬ್ಬರ ಹಾಕಿದರೆ ನೋಡಿ, ಇಲ್ಲಿ ಒಂದು ಇದೆ ಎರೆಹುಳದ ಮರಿ ನೋಡಿ, ಸಣ್ಣ ಮರಿಗಳೆಲ್ಲ ಇದೆಲ್ಲ ಸತ್ತೇ ಹೋಗ್ತದೆ. ಈ ಮಣ್ಣಿನ ಜೀವವೇ ಹೋಗ್ತದೆ ನಾವು ರಾಸಾಯನಿಕ ಗೊಬ್ಬರ ಹಾಕಿದರೆ. ಹಾಗಂತ ಹೇಳಿ ಕಳೆಯನ್ನು ವಿಪರೀತ ಬೆಳೆಸುವುದಂತಲ್ಲ, ಅದಕ್ಕೆ ಒಂದು ಕ್ರಮ ಇದೆ, ಕಳೆಯನ್ನು ಹೇಗೆ ಬೆಳೆಸಬೇಕಂತ. ಮತ್ತು ಈ ಜಾಗದಲ್ಲಿ ನೀವು ನೋಡಿದರೆ ಎಷ್ಟು ವೆರೈಟಿ ಬೇರೆ ಗಿಡಗಳಿದೆ ಅಂತ ಹೇಳಿದರೆ, ಒಂದು 10-70 ಗಿಡದ ಹಣ್ಣಿನ ಗಿಡ ಇದೆ. ಅದು ಹಣ್ಣಾಗಲಿಕ್ಕೆ ಅಂತಲ್ಲ, ಅದರ ಎಲೆಗಳು ಕೂಡ ಬಿದ್ದು ಈ ಎರೆಹುಳಗಳಿಗೆ ಆಹಾರ ಆಗ್ತದೆ. ಈಗ ನೋಡಿ, ಇನ್ನೊಂದು ಇಲ್ಲಿ ಗಮನಿಸಬೇಕು ನೀವು. ಇಲ್ಲಿ ಇಷ್ಟು 4 ಗಿಡದ ಅಡಿಕೆ ಬುಡ ಅಂತ ಇಟ್ಕೊಳ್ಳಿ. ಇಲ್ಲಿ ನೋಡಿ, ಇದೊಂದು ರೀತಿಯ ಕಳೆ, ಒಂದು ರೀತಿ, ಇದೊಂದು ರೀತಿಯ ಹುಲ್ಲಿನ ಕಳೆ, 2 ರೀತಿ ನೋಡಿ. ಇದೊಂದು 3ನೇ ರೀತಿದ್ದು ನೋಡಿ. ಇದೊಂದು ಬಳ್ಳಿ 4ನೇ ಗಿಡ ನೋಡಿ. ಇಲ್ಲಿ ಒಂದು ಗಿಡ ಇದೆ, ಇದು 5ನೇ ಬಳ್ಳಿ ಕಳೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಗಿಡ ಇದೆ, ಇದು 6ನೇ ರೀತಿಯ ಕಳೆ. ಇಲ್ಲಿ ನೋಡಿ, ಇಲ್ಲಿ ಒಂದಿದೆ, ಇದು 7ನೇ ಕಳೆ, 7 ರೀತಿಯ ಕಳೆ. ಇಲ್ಲಿ ನೋಡಿ, ಇದೊಂದು ಗಿಡ ಇದೆ, ಇದು 8, ಇದು 8 ನೋಡಿ. ಇಲ್ಲಿ ಒಂದು ಕೊಕ್ಕೋ ಗಿಡ ನೆಟ್ಟಿದ್ದೇನೆ, ಇದು 9ನೇದ್ದು ಇಲ್ಲಿದೆ ನೋಡಿ. ಇಲ್ಲಿ ನುಗ್ಗೆ ಗಿಡ ಇದೆ, ಇದು 10ನೇದ್ದು. ಅಂದರೆ ನೀವು 4 ಗಿಡದ ನೀವು ಜಾಗವನ್ನು ನೋಡಿದರೆ 10 ವಿಧದ ಕಳೆ ಬಂದಿದೆ ನಲ್ಲಿ. ಇದು ಹೀಗೆ ಇರಬೇಕು. ಯಾಕಂತ ಹೇಳಿದರೆ ಈ 10 ವಿಧದ ಕಳೆಯನ್ನು ಇದು ಎಲೆಗಳು ಕೊಳೆತಾಗ ಅದನ್ನು ಎರೆಹುಳಗಳು ತಿಂದು ಅದು ಒಳ್ಳೆ ದಷ್ಟಪುಷ್ಟವಾಗಿ ಬೆಳೆದರೆ ಯಾವ ಎರೆಹುಳ ನಮ್ಮ ಭೂಮಿಯನ್ನು ಕೂಡ ಅದು ಅಷ್ಟೇ ಫಲವತ್ತಾಗಿ ಮಾಡ್ತದೆ, ಯಾವುದು ಎರೆಹುಳ. ಹೀಗಾಗಿ ನಾವು ಇದಕ್ಕೆ ಕೋಳಿ ಗೊಬ್ಬರ ಕೊಡಬೇಕಾಗಿಲ್ಲ, ಆಡಿನ ಹಿಕ್ಕೆ ಕೊಡಬೇಕಾಗಿಲ್ಲ, ಮತ್ತು ರಾಸಾಯನಿಕ ಗೊಬ್ಬರ ಕೂಡ ಕೊಡಬೇಕಾಗ ಅಗತ್ಯನೇ ಇಲ್ಲ. ಇದಕ್ಕೆ ನಮ್ಮ ಅಡಿಕೆಯ ಫಸಲು ಉತ್ತರ ಕೊಡ್ತದೆ, ಹೌದಾ ಅಲ್ವಾ ಅಂತ. ಹೀಗೆ ಇದು ಸಹಜ ಕೃಷಿ ಪದ್ಧತಿಯಲ್ಲಿ ನಾನು ಕೃಷಿ ಮಾಡ್ತಾ ಇರೋದು ನೋಡಿ. ಇದು ನನ್ನ ಅಡಿಕೆ ತೋಟದ ಮಧ್ಯೆ ನಾನು ಬಾಳೆ ಗಿಡ ನೆಟ್ಟಿದ್ದೇನೆ. ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದರೆ, ಈ ಬಾಳೆಯ ಗಿಡದಷ್ಟು ಪೊಟ್ಯಾಶ್ ಉತ್ಪತ್ತಿ ಮಾಡುವಂಥ ಇನ್ನೊಂದು ಗಿಡ ಇಲ್ಲ. ಈ ಪೊಟ್ಯಾಶ್ ನಮ್ಮ ಅಡಿಕೆ ಕಾಯಿ ಕಟ್ಟಬೇಕಾದ್ರೆ ಅದು ಬೇಕೇ ಬೇಕು, ಪೊಟ್ಯಾಶ್ ಅಂಶ ಅತ್ಯಧಿಕ ಬೇಕು. ಈ ಅಂಶವನ್ನು ಈ ಬಾಳೆ ಗಿಡ ಒದಗಿಸ್ತದೆ. ಇದರಲ್ಲಿ ನಮಗೆ ಹಣ್ಣಾದರೆ ಅದು ನಮಗೆ ತಿನ್ನಲಿಕ್ಕೆ ಆಗ್ತದೆ. ಇದರ ಪ್ರತಿಯೊಂದು ಅಂಗದಲ್ಲೂ ಪೊಟ್ಯಾಶ್ ಇದೆ. ಇದರ ಸತ್ತ ಎಲೆಗಳನ್ನೆಲ್ಲ ಇದು ಕೊಳಿತಾಗ ಇದು ಕೂಡ ಪೊಟ್ಯಾಶನ್ನು ಉತ್ಪಾದಿಸುವಂತಹ ಪದಾರ್ಥಗಳಿವೆ.
ಹಾಗೆಯೇ ಇದಕ್ಕೆ ಕೆಲವು ಸಲ ಬಾಳೆ ನೆಟ್ಟರೆ ಏನಾಗ್ತದೆ ಅಂತ ಹೇಳಿದರೆ ಗಾಳಿ ಬರುವಾಗೆಲ್ಲ ಬಿದ್ದು ಬೀಳ್ತದೆ. ಅದಕ್ಕೆ ನಾನೊಂದು ಸರಳವಾದ ಉಪಾಯ ಮಾಡಿದೆ. ಏನಂತ ಹೇಳಿದರೆ, ಈ ಹಗ್ಗವನ್ನು ಇಲ್ಲಿ ಒಂದು ರಿಂಗಿನ ಹಾಗೆ ಮಾಡಿ 3 ಭಾಗಕ್ಕೆ ನಾನು ಅಡಿಕೆ ಮರಕ್ಕೆ ಈಗ ಎಳೆದು ಕಟ್ಟಿದ್ದೇನೆ. ಹೀಗಾದಾಗ ಗಾಳಿಗೆ ಬಂದರೆ ಯಾವ ಕಡೆಗೆ ಬಂದರೂ ಇದು ಬೀಳುವ ಸಾಧ್ಯತೆ ಇರುವುದಿಲ್ಲ. ಹಾಗಾಗಿ ನಮಗೆ ಬಾಳೆ ಉಳಿತದೆ. ಬಾಳೆ ಒಟ್ಟಿಗೆ ನಮ್ಮ ತೋಟದಲ್ಲಿ ಪೊಟ್ಯಾಷ್ ಅಂಶ ಹೆಚ್ಚಾಗಿ ನಮ್ಮ ತೋಟ ಕೂಡ ಉತ್ತಮ ರೀತಿಯಲ್ಲಿ ನಮಗೆ ಒಂದು ಫಲವನ್ನು ಕೊಡ್ತದೆ.